ಈಗ ನಾವು ಜಮ್ಮು ಕಾಶ್ಮೀರ ಬಿಡಿ, ಬೆಂಗಳೂರಲ್ಲಿ ಪಾಕಿಸ್ತಾನಕ್ಕೆ ಜೆ ಅಂತ ಕೂಗೋವ್ರನ್ನ ನೀವು ಏನು ಮಾಡ್ತಾ ಇದ್ದೀರಾ ಸರ್ಕಾರ? ಯಾಕೆ ಸರ್ಕಾರಕ್ಕೆ ಕಿವಿ ಕೇಳಿಸ್ತಾ ಇಲ್ವಾ? ಇಲ್ಲ ಟಿ ವಿ ನೋಡ್ತಾ ಇಲ್ವಾ? ಪಾಕಿಸ್ತಾನ ಯುದ್ಧ ಮಾಡೋದು ನೆಕ್ಸ್ಟ್ ಕ್ವಶನ್. ಪಾಕಿಸ್ತಾನ ಇನ್ನು ಮನೆ ಬಾಗಿಲಲ್ಲಿ ಕೂತ್ಕೊಂಡಿದ್ದಾನಲ್ಲ, ಅವನ ಮೊದಲು ಸದ್ಯ ಬಡೀರಿ, ಅವನ್ನೆಲ್ಲ ಜೈಲ್ಗಟ್ಟಿ ಇನ್ನು ತಗೊಂಡೋಗಿ ಬಾರ್ಡ್ರಲ್ಲಿ ವಾಕ ಬಾರ್ಡ್ರಲ್ಲಿ ತಗೊಂಡೋಗಿ ಒದ್ದು ಆಚೆ ಹಾಕಿ ಹೋಗಲ್ಲಿ ಜೀವನ ಮಾಡುವಂಥ 2 ದಿವಸ ಬದುಕೋಕ್ಕಾಗಲ್ಲ ಅವರಿಗೆ ಪಾಕಿಸ್ತಾನದಲ್ಲಿ. ಬಟ್ ಒಂದು ವಿಚಾರ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಈ ಥರ ಉಗ್ರರ ದಾಳಿ ಆಗ್ತಾ ಇರೋದಕ್ಕೆ ಇಲ್ಲಿ ಮೇನ್ ವಿಷಯ ಬಂದಿರೋದೇ ಪಾಕಿಸ್ತಾನ ಅನ್ನೋ ಒಂದು ವಿಚಾರ. ಯಾಕೆಂದರೆ ಪಾಕಿಸ್ತಾನವೇ ಉಗ್ರರನ್ನು ಪೋಷಿಸ್ತಾ ಇರೋದು, ಭಾರತದ ವಿರುದ್ಧ ಬಿಟ್ಟಿರೋದು ಅನ್ನೋ ಮಾತಿದೆ. ಈಗ ಕೇಂದ್ರ ಸರ್ಕಾರ ಒಂದಷ್ಟು ಕ್ರಮಗಳಿಗೂ ಕೂಡ ಮುಂದಾಗಿದೆ, ಕಠಿಣ ನಿರ್ಧಾರ. ಈಗ ಸಿಂಧೂ ನದಿ ವಿಚಾರ ಆಗಿರ್ಬೋದು, ಅಟ್ಟಾರು ಗಡಿ ಅದನ್ನು ಚೆಕ್ ಪೋಸ್ಟನ್ನು ಬಂದ್ ಮಾಡಿರೋ ವಿಚಾರ ಆಗಿರ್ಬೋದು, ಏನೇ ಕ್ರಮ ತೆಗೆದುಕೊಂಡ್ರೂ ಕೂಡ ಜನ ಬಯಸ್ತಾ ಇರೋದು ಪ್ರತೀಕಾರ, ಯುದ್ಧ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಸಾಕಾಗೋದಿಲ್ಲ. ಅಂದರೆ ರಾಜತಾಂತ್ರಿಕವಾಗಿ ಕೇಂದ್ರ ಸರ್ಕಾರ ಒಂದಷ್ಟು ಚೇಂಜಸ್, ಒಂದಷ್ಟು ನಿರ್ಧಾರ ತೆಗೆದುಕೊಂಡ್ರೂ ಜನ ಬಯಸ್ತಾ ಇರೋದು ಯುದ್ಧ ಅನ್ನೋದಾದರೆ ಯುದ್ಧದಿಂದ ಎಲ್ಲವೂ ಸರಿ ಹೋಗುತ್ತೆ ಅಂತ ಅನ್ಸುತ್ತಾ? ಯುದ್ಧದ ತೀರ್ಮಾನ ತೆಗೆದುಕೊಳ್ಳೋದು ಅಷ್ಟೊಂದು ಈಸಿನಾ ಈ ವಿಷಯದಲ್ಲಿ? ಮೇಡಮ್, ಇವಾಗ ವಾರ್ ಬೇರೆ, ಇಂಟರ್ನಲ್ ಆಪರೇಷನ್ ಬೇರೆ. ಓಕೆನಾ? ವಾರ್ ಅಂದರೆ ಎಂಟೈರ್ ಪೂರಾ ಇಂಡಿಯಾ ಟು ಪಾಕಿಸ್ತಾನ್ ಎಲ್ಲ ಕಡೆ ಎಲ್ಲಿಂದ ನಮ್ಮ ಬಾರ್ಡರ್ ಎಲ್ಲಿಂದ ಎಲ್ಲಿವರೆಗೂ ಗೊತ್ತಾ? ರಾಜಸ್ಥಾನ್, ಪಂಜಾಬ್, ಜಮ್ಮು ಕಾಶ್ಮೀರ್ ಇಲ್ಲಿವರೆಗೂ ಇದೆ ಉದ್ದ ಅಲ್ಲಿ ಫುಲ್ಲು ಅಟ್ಯಾಕ್ ಮಾಡ್ತಾರಲ್ಲ, ಇದು ವಾರ್ ಅಂತಾರೆ. ಇವಾಗ ನಾವು ಮಾಡಬೇಕದು ಇಂಟರ್ನಲ್ ಆಪರೇಷನ್. ಈ ಥರ ಎಷ್ಟೊಂದು ಆಗಿದೆ. ಇದು ಎಲ್ಲಿ ಮಾಡಬೇಕಂದ್ರೆ ನಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ. ಓಕೆ, ನಿಮ್ಗೆ ಪಂಜಾಬಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ, ರಾಜಸ್ಥಾನಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ. ನೀವು ಪ್ರಾಬ್ಲಮ್ ಆಗ್ತಿರೋದು ಇಲ್ಲಿ ಈ ಕಾಶ್ಮೀರ ಕಡೆಯಿಂದ. ಓಕೆ, ಇಲ್ಲಿ ಇಂಟರ್ನಲ್ ಆಪರೇಷನ್ ಏನು ಮಾಡಬೇಕಾಗಿದೆ ನಮಗೆ, ಆ ಜಾಗದಲ್ಲಿ ಏನು ಅಟ್ಯಾಕ್ ಮಾಡಬೇಕಾಗಿದೆ, ಇದು ಮಾಡಲೇಬೇಕು. ಇದು ಮಾಡಿದ್ರೆ ಅವರಿಗೆ ಬುದ್ಧಿ ಬರೋದು. ಅದರ್ವೈಸ್ ಇಂಟರ್ನಲ್ ಆಪರೇಷನ್ ಅಂದರೆ ಹೇಗೆ ಅಂತ ಬರೀ ಜಮ್ಮುಲಿ ಮಾತ್ರ, ಅದು ಎಲ್ಲಿ ಇದೆ ಅಲ್ಲಿ ಮಾತ್ರ ಅವ್ರನ್ನ ಅಟ್ಯಾಕ್ ಮಾಡಿ ದಾಳಿ ಮಾಡಿ. ನಾನು ಹೇಳ್ತಾ ಇದ್ದೀನಲ್ಲ, ಮೊದಲು ಅಲ್ಲಿರುವಂಥ ಸಿವಿಲಿಯನ್ ಮನೆಗಳನ್ನ ಫಸ್ಟ್ ಉಡಾಯಿಸಬೇಕು. ಮೇನ್ ಉಗ್ರವಾದಿಗಳು ಅವರಲ್ಲಿರುವ ಲೋಕಲ್ಗಳು, ಅವರು ಅಲ್ಲಿರೋ ಲೋಕಲ್ಗಳೇ ಉಗ್ರವಾದಿಗಳು. ಯಾಕಂದರೆ ಅವನು ಒಂದು ಒಳ್ಳೆಯ ಪ್ರಜೆ ಆಗಿದ್ದರೆ ಅವನು ಬೆಟ್ಟದಲ್ಲಿ ಹೋಗಿ ಜೀವಿಸಲ್ಲ. ಅವನು ಆಟೋಮೆಟಿಕ್ ಆಗಿ ನನಗೆ ಬದುಕಬೇಕು, ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಅವನು ಸರ್ಕಾರದಿಂದ ಏನು ಬೇಡಿಕೆ ತಗೊಂಡು ಅವನು ಒಳ್ಳೆಯ ಜಾಗದಲ್ಲಿಟ್ಟು ಅವನ ಮಕ್ಕಳನ್ನ ಓದಿಸ್ತಾನೆ, ಅವನು ಒಳ್ಳೆಯ ಒಂದು ರೀತಿಯಲ್ಲಿ ಇರ್ತಾರೆ. ಇವನಿಗೆ ದುರ್ಬುದ್ಧಿ ಇರೋದ್ರಿಂದ ನಾವು ಬೆಟ್ಟದ ಮೇಲೆ ಕೂತ್ಕೊಳ್ತಾರೆ. ನಾನು ಫಸ್ಟ್ಲೇ ಹೇಳಿದೆ ನಿಮಗೆ, ಅಲ್ಲಿ ಒಂದು ಫ್ಯಾಕ್ಟ್ರಿ ಇಲ್ಲ, ಒಂದು ದುಡಿಮೆ ಇಲ್ಲ, ಒಂದು ವ್ಯವಸಾಯ ಇಲ್ಲ. ಮತ್ತು ಹೆಂಗೆ ಬದುಕ್ತಾ ಇದ್ದಾರೆ ಹೇಳಿ? ಫ್ರೀ ಸರ್ಕಾರದ ಉಪಯೋಗ ತಗೊಂಡು ಉಗ್ರವಾದಿಗಳಿಗೆ ಸಹಾಯ ಮಾಡಿಕೊಂಡು ಅವರು ಅಲ್ಲಿ ಬದುಕಿದ್ದಾರೆ. ಸೊ ಅದರಲ್ಲಿ ನಮಗೆ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಲ್ಲಿ ಧಮಾಕ ಮಾಡಬೇಕು ಅವರಿಗೆ. ಈಗ ಜನ ಬಯಸ್ತಾ ಇರೋದು ಮಾತ್ರ ಪಾಕಿಸ್ತಾನ ನೇರ ಕಾರಣ, ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬೇಕು, ಒಂದಷ್ಟು ಪಾಕಿಸ್ತಾನದಲ್ಲಿರೋ ಉಗ್ರರು ಎಲ್ಲರನ್ನೂ ಕೂಡ ಮಟ್ಟ ಹಾಕಬೇಕು, ಉಡಾಯಿಸಬೇಕು, ಈ ಥರದ ಮಾತಾಡ್ತಾರೆ. ಅಂದರೆ ಜನಸಾಮಾನ್ಯರಿಗೆ ಬೇಸಿಕ್ ಪಾಯಿಂಟ್ ಅನ್ನೋದಕ್ಕಿಂತ ಹಿಂಗಾಗಿದೆ ಪ್ರತೀಕಾರ ತೀರಿಸ್ಕೊಳ್ಬೇಕು, ಏನಾದರೂ ಮಾಡಲೇಬೇಕು. ಲಾಸ್ಟ್ ಟೈಮು ಸರ್ಜಿಕಲ್ ಸ್ಟ್ರೈಕ್ ಮಾಡಿರೋ ರೀತಿಯಲ್ಲಿ ಏನಾದರೂ ಮಾಡಬೇಕು. ಆಗಲೇ ಒಂದಷ್ಟು ಏನು ಜನರಿಗಾಗಿರುವಂಥ ನೋವಿದೆ, ತುಂಬ ಎಮೋಷ್ನಲ್ ಆಗಿದ್ದಾರಲ್ಲ, ಅವರನ್ನು ಸಮಾಧಾನ ಮಾಡೋದಕ್ಕೆ ಈ ಥರ ಏನಾದರೂ ಒಂದು ಆಗಬೇಕು ಅಂತಿದ್ದಾರಲ್ಲ, ಆ ಥರ ಆಗಬೇಕು ಅಂತ ಅನಿಸುತ್ತಾ ನಿಮಗೆ? ಓಕೆ, ಇವಾಗ ನಾವು ಪಾಕಿಸ್ತಾನ ಮೇಲೆ ಕೋಪ ಬರ್ತಾ ಇದ್ದೀವಿ, ಕರೆಕ್ಟ್? ಪಾಕಿಸ್ತಾನವೇ ನಾವು ಹೊಡಿಬೇಕು ಅಂತೇಳಿ. ನಮ್ಮ ಬೆಂಗಳೂರಲ್ಲಿ ಪಾಕಿಸ್ತಾನಕ್ಕೆ ಜೈಯಿಂದ ಕೊಡ್ತಾರಲ್ಲ, ಅವರೇನು ಪಾಕಿಸ್ತಾನದವರ ಮೇಡಮ್? ಅವರು ಅಲ್ಲ, ಪಾಕಿಸ್ತಾನದವರಲ್ಲ. ಅಂಥವ್ರ ಮೊದಲು ಸದ್ಯ ಬಡಿಬೇಕು. ನಾನು ಫಸ್ಟೇ ನಿಮ್ಗೆ ಹೇಳಿದ್ದೀನಿ, ಅಲ್ಲಿರೋ ಜಮ್ಮು ಕಾಶ್ಮೀರದಲ್ಲಿರುವಂಥ ಲೋಕಲ್ಗಳೇ ನಂಬರ್ 1 ಉಗ್ರವಾದಿಗಳು, ಇಲ್ವಾ? ಈಗ ನಾವು ಜಮ್ಮು ಕಾಶ್ಮೀರ ಬಿಡಿ, ಬೆಂಗಳೂರಲ್ಲಿ ಪಾಕಿಸ್ತಾನಕ್ಕೆ ಜೆ ಅಂತ ಕೂಗೋವ್ರನ್ನ ನೀವು ಏನು ಮಾಡ್ತಾ ಇದ್ದೀರಾ ಸರ್ಕಾರ? ಯಾಕೆ ಸರ್ಕಾರಕ್ಕೆ ಕಿವಿ ಕೇಳಿಸ್ತಾ ಇಲ್ವಾ? ಇಲ್ಲ ಟಿ ವಿ ನೋಡ್ತಾ ಇಲ್ವಾ? ಅವ್ರಿಗೇನು ಕಣ್ಣು ಮುಂದೆ ನಡೀತಾ ಇದ್ದಲ್ಲ ಇಲ್ಲಿ, ಅವ್ರಿಗೇನು ಮಾಡ್ತಾ ಇದ್ದಾರೆ ಹೇಳಿ? ಪಾಕಿಸ್ತಾನ ಯುದ್ಧ ಮಾಡೋದು ನೆಕ್ಸ್ಟ್ ಕ್ವಶನ್. ಬಿಟ್ಬಿಡಿ. ನಿಮ್ಮ ಕಣ್ಣು ಮುಂದೆ ಇದ್ದಾನಲ್ಲ, ಅವನೇನು ಮಾಡ್ತಾ ಇದ್ದೀರಾ ನೀವು? ನಿಮ್ಮ ಕಣ್ಣ ಮುಂದೆ ಇದ್ದಾನೆ, ನಿಮ್ಮ ಬೆನ್ನ ಇದ್ದೇ ನಿಂತ್ಕೊಂಡಿದ್ದಾನೆ. ಪಾಕಿಸ್ತಾನಿಗೆ ಜೆ ಅಂತೇಳಿ ಪಾಕಿಸ್ತಾನ ಜೆಂಡಾ ಹಿಡ್ಕೊಂಡು ನೀವು ಪಾಕಿಸ್ತಾನಿಗೆ ಹೋಗಿ ಯುದ್ಧ ಮಾಡೋದು ಬೇರೆ ವಿಷಯ, ಬಿಡಿ, ಅದು ಆಮೇಲೆ ನೋಡೋಣ, ಇಲ್ವಾ? ಪಾಕಿಸ್ತಾನ ಇನ್ನು ಮನೆ ಬಾಗಿಲಲ್ಲಿ ಕೂತ್ಕೊಂಡಿದ್ದಾನಲ್ಲ, ಅವನ ಮೊದಲು ಸದ್ಯ ಬಡೀರಿ. ಈಗ ಎಷ್ಟು ಜನ ಪಾಸ್ ಹಾಕಿ ಜೈ ಅಂತೇಳಿ ಅವನ್ನೆಲ್ಲ ಜೈಲ್ಗಟ್ಟಿ ಇನ್ನು ತಗೊಂಡೋಗಿ ಬಾರ್ಡ್ರಲ್ಲಿ ವಾಕ ಬಾರ್ಡ್ರಲ್ಲಿ ತಗೊಂಡೋಗಿ ಒದ್ದು ಆಚೆ ಹಾಕಿ ಹೋಗಲ್ಲಿ ಜೀವನ ಮಾಡುವಂಥ 2 ದಿವಸ ಬದುಕೋಕ್ಕಾಗಲ್ಲ ಅವರಿಗೆ ಪಾಕಿಸ್ತಾನದಲ್ಲಿ. ಬಟ್ ಇಲ್ಲಿ ಇಂಡಿಯಾದ ಅನ್ನ ತಿನ್ಕೊಂಡು ಪಾಕಿಸ್ತಾನಿಗೆ ಜೆ ಅಂದ್ಕೊಂಡು ಮಾಡ್ತಿದ್ದೀವಿ. ವಾರ್ ಅಂದರೆ ನನಗೇನೋ ಇದು ವಾರ್ ಅಂತೇಳೋ ವಿಷಯ ಏನಿದೆ ಇಲ್ಲೇ ಇದೆ. ಇದು ನಮ್ಮ ಮಗನ ಮನೆ ಬಾಗಿಲಿದೆ ಪಾಕಿಸ್ತಾನ, ಅವನು ಫಸ್ಟ್ ಸದ್ಯ ಬಡೀರಿ, ಅವನು ಫಸ್ಟ್ ಫಿನಿಷ್ ಮಾಡಿ, ಆಮೇಲೆ ಅಲ್ಲಿ ಹೋಗೋಣ ಬಾರ್ಡ್ರಿಗೆ, ಇಲ್ವಾ? ಜಮ್ಮು ಕಾಶ್ಮೀರದಲ್ಲಿ ದೋಡಾದಲ್ಲಿ, ಮಹೀಂದ್ರ ಘಾಟಲ್ಲಿ, ಬೆಟ್ಟದ ಮೇಲೆ ಎಲ್ಲ ಜನಗಳನ್ನ ಇಟ್ಕೊಂಡಿದ್ದಾರೆ. ಯಾಕೆ ಇಟ್ಕೊಂಡಿದ್ದಾರೆ ಅವರು? ಅವ್ರನ್ನೇಕರು ಇದು ಮಾಡೋಕ್ಕಾಗಲ್ವ? ಅವ್ರನ್ನ ತೆಗಿಯೋಕ್ಕಾಗಲ್ವ? ಅಲ್ಲಿಂದ ವಿಡ್ರೋಲ್ ಮಾಡೋಕ್ಕಾಗಲ್ವ?
ಇವಾಗ ನಮಗೊಂದು ಜಾಗ ಮಹೇಂದ್ರ ಘಾಟ್ ಅಂತ ಇಟ್ಕೊಳ್ಳಿ, ಇಲ್ಲ ಪಲಾಮ್ ಇದೇ ಇಟ್ಕೊಳ್ಳಿ, ಅಲ್ಲಿ ಟೂರಿಸ್ಟ್ ಇದೆ, ಟೂರಿಸ್ಟ್ ಹೋಗ್ತಾ ಇದ್ದಾರೆ. ಸೊ ಅದರಿಂದ ಮುಂಚೆನೂ ಬೆಟ್ಟ ಇದೆ, ನೀವಲ್ಲಿ ಹೋಗಿ ನೀವು ಟಿ ವಿಲೆಲ್ಲ ನೋಡಿರ್ಬೋದು, ನೋಡಿರ್ತೀವಿ. ತುಂಬ ದೊಡ್ಡ ಬೆಟ್ಟ ಇದೆ. ಹೌದು. ಆ ಬೆಟ್ಟದಲ್ಲಿ ಎಲ್ಲೋ ಒಂದು ಮನೆ ಇದೆ, ಅದರ ಆಚೆ ಏನದು ಇದು ಗೊತ್ತಾ, ಪಾಕಿಸ್ತಾನ ಇದೆ. ಅದರ ಆಚೆ ಪಾಕಿಸ್ತಾನ ಇದೆ. ಓಕೆ, ಅಲ್ಲಿ ಕೈ ಹಿಡ್ಕೊಂಡು ಏನು ಆರ್ಮಿ ನಿಲ್ಲಕ್ಕಾಗಲ್ಲ ಅಂತಂಥ ಜಾಗಗಳಿವೆ, ಅಷ್ಟು ಡೇಂಜರಸ್ ಜಾಗಗಳಿವೆ. ಯಾವುದೇ ಸೇನೆ ಆಗಲಿ ಯಾವುದೇ ಫೋರ್ಸ್ ಆಗಲಿ ಅಲ್ಲಿ ಕೈ ಇಟ್ಕೊಂಡು ಬೇಲಿ ಇಟ್ಕೊಳ್ಳೋದು ನಿಂತ್ಕೊಳ್ಳೋಕ್ಕಾಗಲ್ಲ, ಎಷ್ಟೊಂದು ಗ್ಯಾಪ್ಸ್ ಇದೆ ಅಲ್ಲಿ. ಓಕೆ, ಅಲ್ಲಿಂದ ಆರಾಮಾಗಿ ಬರ್ಬೋದು ಅಲ್ಲಿಗೆ. ಓಕೆ, ಇವಾಗ ಅಲ್ಲಿರುವಂಥ ನೀವು ಸಿವಿಲಿಯನ್ನ ವಿಡ್ರಾಲ್ ಮಾಡಿದರೆ ಅಲ್ಲಿ ಕಂಡವನಿಗೆ ಗುಂಡಿಡ್ಬೋದು, ಕರೆಕ್ಟ್? ನಿಮಗೆ ಈ ಉಗ್ರವಾದಿ ಬರೋವನಿಗೆ ಎದುರ್ತಾನೆ. ಇಲ್ಲಿ ಯಾರು ಜನಗಳು ಓಡಾಡ್ತಾ ಇಲ್ಲ, ಆರ್ಮಿಯವರು ಇಲ್ಲಿ ಯಾರೇ ಓಡಾಡಿದ್ರು ನೋಡಿದ್ರು ಗುಂಡಾಕ್ತಾರೆ, ಅವನಿಗೆ ಭಯ ಬರುತ್ತಾ ಇಲ್ವಾ? ಬಟ್ ಅಲ್ಲಿ ಸಿವಿಲಿಯನ್ಸ್ ಇರೋದ್ರಿಂದ, ಸಿವಿಲಿಯನ್ಸನ್ನ ಈ ಸರ್ಕಾರ ಏನಲ್ಲಿ ಇಟ್ಟಿದ್ದಾರೆ, ಅವರಿಂದ ಅವ್ರಿಗೆ ಅಡ್ವಾಂಟೇಜ್ ಸಿಗ್ತಾ ಇದೆ ಒಳಗೆ ಬರಲಿಕ್ಕೆ. ಅಲ್ಲಿ ಈ ಕುರಿಗಳು ಒಂದು, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಕಣ್ಣಲ್ಲಿ ನೋಡಿರೋದು ಕುರಿಗಳು, ಆಮೇಲೆ ಎಮ್ಮೆ, ಕೋಣ ಎಮ್ಮೆ ಇರ್ತಾರಲ್ವ, ಇದು ಜಾಸ್ತಿ ಸಾಗಾಣಿಕೆ ಮಾಡ್ತಾರೆ. ಇದನ್ನು ಅಟ್ಕೊಂಡು ಬರೋದು ಯಾರೋ ಉಗ್ರವಾದಿಗಳು, 100-150 ಕುರಿಗಳನ್ನ ಅಟ್ಸ್ಕೊಂಡು ಬರೋದು. ಅಲ್ಲಿ ಆರ್ಮಿ ನೋಡಿದ ಕೂಡಲೇ ಗಿನ್ನು ಗರ್ನಾಡು ಎಲ್ಲನ ಅದರಲ್ಲಿ ಇಟ್ಬಿಟ್ಟು ಅದ್ರ ಮಧ್ಯೆ ಕುರಿಗಳನ್ನ ನಿಲ್ಲಿಸ್ಬಿಡ್ತಾರೆ. ನಮ್ಮ ಮೇಜರ್ ಗುಲಾವಟ್ ಅಂತ ಒಬ್ಬರು ಶೂಟ್ ಮಾಡಿಬಿಟ್ರು ಒಬ್ರನ್ನ, ಇದೇ ಥರ ಆಗಿರೋದು. ಬಟ್ ಉಗ್ರವಾದಿಯವರನ್ನು ನಾವೆಲ್ಲ ಚೆಕ್ ಮಾಡಿದ್ದೀವಿ, ಅವ್ರ ಹತ್ರ ಒಂದು ಗನ್ ಇಲ್ಲ, ಒಂದು ಆಮಿನೇಷನ್ ಆಗಲಿ ಏನೂ ಇರಲಿಲ್ಲ ಅವ್ರ ಹತ್ರ. ಅದು ಕ್ರಾಸ್ ಮಾಡಿ ಹೋದ ಕೂಡಲೇ ಹಿಂದ್ಗಡೆಯಿಂದ ಅದೇ ಕುರಿ ಮೇಯಿಸೋರು ನಮ್ಮ ಮೇಲೆ ಫೈರಿಂಗ್ ಮಾಡಿದರು. ಆವಾಗ ಗೊತ್ತಾಗಿದ್ದು ಗನ್ ಎಲ್ಲಿತ್ತು ಅಂತ ಹೇಳಿ ನೋಡಿದ್ರೆ ಎಲ್ಲ ನೆಲದ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಕುರಿ ನಿಲ್ಲಿಸ್ಬಿಟ್ಟಿದ್ದಾರೆ. ದ ಸೇಮ್ ಕಥೆ ಎಮ್ಮೆ, ಯಾಕಂದರೆ ಅವ್ರ ಹತ್ರ 50-60 ಕುರಿಗಳಿರುತ್ತೆ, ಎಮ್ಮೆ ಇರುತ್ತೆ. ಅಷ್ಟೊಂದು ನಿಂತಾಗ ಗೊತ್ತಾಗಲ್ಲ, ಅವನು ಅಷ್ಟು ಬರೋ ಮುಂಚೆನೇ ಎಷ್ಟು ಶ್ರದ್ಧೆಯಿಂದ ಇದು ಮಾಡ್ತಾನೆ ಅಂದರೆ, ಜೈ ನಮಸ್ತೆ ಸಾಬ್, ಕೈಸೇವ ಸಾಬ್, ಅಪ್ಪ ಕ್ಯಾ ಸೇವಾಕಾರು ಸಾಬ್, ಹೇಳುವಾಗಲೇ ನಮಗೆ ಹೊಟ್ಟೆ ಉರಿದೋಗುತ್ತೆ. ನಮ್ಮ ಹತ್ರ ಇರೋ ಚಪಾತಿ ಅದು ಇದು ಇರುತ್ತೆ ನಮ್ಮ ಹತ್ರ, ಅದೂ ಕೊಟ್ಬಿಡ್ತೀವಿ ಅವನಿಗೆ ತಿನ್ನಪ್ಪ ಅಂತೇಳಿ. ಬಟ್ ಅವರು ನೀವು ಎಷ್ಟೇ ಉಪಕಾರ ಮಾಡಿ ಏನೇ ಮಾಡಲಿ ಅವರ ದುರ್ಬುದ್ಧಿ ಅಂತೂ ಬಿಡೋದೇ ಇಲ್ಲ. ಈಗ ಮೊನ್ನೆ ಪಹಲ್ಗಾಮಲ್ಲಿ ಆಗಿದ್ದು ಹಾಗೆ, ಒಬ್ಬ ಫೋಟೋ ತೆಕ್ಕೊಂಡಿದ್ದಾರೆ ಒಬ್ಬರು ಪ್ರವಾಸಿಗರು, ಅವನು ಹೆಸರುಗತ್ತೆನ ಕರ್ಕೊಂಡು ಬರ್ತಾ, ಅಂದ್ರೆ ಅವನೊಬ್ಬ ಏನೋ ಹೆಸರುಗತ್ತೆನ ಕಾಯೋನು, ಅದನ್ನ ಸಾಕೋನು ಅನ್ನೋ ರೀತಿಯಲ್ಲಿ ಇದ್ದ. ಅದು ಯಾರಿಗೆ ನಡೆಯಕ್ಕಾಗದೇ ಇರುತ್ತೆ ನೋಡಿ, ಅದರ ಕತ್ತೆ ಮೇಲೆ ಕೂರಿಸ್ಕೊಂಡು ಅವರು ಟ್ರಾವೆಲಿಂಗ್ ಮಾಡೋ ತರ. ಹೌದು, ಬಟ್ ಅವನು ಉಗ್ರ, ಅವನು ಶೂಟ್ ಮಾಡಿದ್ದಾನೆ ಅವ್ರಿಗೆಲ್ಲ. ಹೌದು, ಅದೇ ನೀವು ಹೇಳಿದ ವಿಚಾರ ಹೇಳ್ತಾ ಇದ್ದೀನಲ್ಲ, ಅವ್ರ ಕತ್ತೆನೇ ಅದು. ಈಗ ಕತ್ತೆ ಪಾಕಿಸ್ತಾನದ ಹಿಡ್ಕೊಬಂದನ, ನೀವು ಎಕ್ಸಾಂಪಲ್, ನೀವು ಇಷ್ಟೊಂದು ಎಕ್ಸಾಂಪಲ್ ಹೇಳಿದ್ರಿ ನನಗೆ. ಮೊನ್ನೆ ಬಂದವನು ಫೋಟೋ ತೆಗೆಯವನು ಕತ್ತೆ ಹಿಡ್ಕೊಬಂದ, ಹೆಸರು ಕತ್ತೆ ಹಿಡ್ಕೊಂಬಂದ, ಕತ್ತೆನ ಪಾಕಿಸ್ತಾನದ ಹಿಡ್ಕೊಬಂದನ, ಅದಕ್ಕೆ ಆನ್ಸರ್ ಹೇಳಿ ನನಗೆ. ಇಲ್ಲಿ ಇದ್ದೆ ಸರಿ, ಅವನು ಪಾಕಿಸ್ತಾನದವನು ಇಟ್ಕೊಳ್ಳಿ, ಕತ್ತೆ ಕೊಟ್ಟವ್ರು ಯಾರು? ಇಲ್ಲಿ ಅವರೇ. ಫಸ್ಟು ಇಲ್ಲಿರುವ ಪಾಕಿಸ್ತಾನಿಗಳು ಏನಿದ್ದಾರೆ, ನಮ್ಮಲ್ಲಿ ಕಾಶ್ಮೀರಿಗಳಿದ್ದಾರೆ, ಏನು ಮುಸಲ್ಮಾನರು ಇದ್ದಾರೆ, ಪಾಕಿಸ್ತಾನಿಗೆ ಜೆ ಅಂತ ಕೂಗ್ತಾ ಇದ್ದಾರೆ, ಅವ್ರನ್ನ ಸದೆ ಬಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ. ಈಗ ನೀವು ಈ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀರಲ್ವಾ, ಹೀಗಿದೆ ವಿಷಯ, ಹಿಂಗೆ ಇದೆ ಅಂತ ಅಕ್ಯುರೇಟ್ ಆಗಿ ಹೇಳ್ತಾ ಇದ್ದೀರಾ. ಈ ವಿಚಾರವನ್ನ ನೀವು ನಿಮ್ಮ ಸೇನೆಯ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಸರ್ಕಾರದ ಗಮನಕ್ಕೆ ತರೋ ಪ್ರಯತ್ನ ಮಾಡಿದಾಗ ಸರ್ಕಾರ ಯಾಕೆ ಸುಮ್ಮನಿದೆ, ಇದ್ರ ವಿರುದ್ಧ ಒಂದು ಕ್ರಮ ತೆಗೆದುಕೊಳ್ಬೇಕು, ಹೀಗೆ ಇದೆ ಪರಿಸ್ಥಿತಿ ಅಂದಾಗ ಯಾಕೆ ಆಕ್ಷನ್ ತಗೊಂಡಿಲ್ಲ? ಹಾಗಾದ್ರೆ ನೋಡಿ, ನಾವು ಇಲ್ಲಿ ಕೂತ್ಕೊಂಡು ಏನು ಬೇಕಾದ್ರೂ ಮಾತಾಡ್ಬೋದು ನಾವು, ಓಕೆನಾ? ಬಟ್ ನಾವು ಮಾತಾಡೋದಕ್ಕೂ ಅಲ್ಲಿ ಗ್ರೌಂಡಲ್ಲಿ ನಡೆಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ, ಓಕೆನಾ? ನೀವು ಮಾತಾಡಿ ನಮ್ಮಲ್ಲಿ ಬೇಜಾನ ಐಡಿಯಾ ಇದೆ, ನಾವು ಕೂತ್ಕೊಂಡಾಗ ಇವಾಗ ಬೇಜಾನ ಐಡಿಯಾಗಳನ್ನ ಮಾಡ್ಬೋದು ನಾವು, ಇಲ್ವಾ? ಬಟ್ ಇದಕ್ಕೆಲ್ಲ ಪರ್ಮಿಷನ್ ಇಲ್ಲ, ಇದೆಲ್ಲ ಹೈಯರ್ ಲೆವೆಲಲ್ಲಿ ನಡೆಯುವಂಥ ವಿಷಯಗಳು, ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡೋಕ್ಕಾಗಲ್ಲ. ಅದು ಎಲ್ಲರಿಗೂ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ. ಇವಾಗ ಅದು ನೀವು ಹೇಳಿದ್ರಲ್ಲ, ಹೈಯರ್ ಆಫೀಸರ್ಗೆ ಹೋಗಿಲ್ವಾ ಅಂತ, ಅಲ್ವಾ? ಎಗೇನ್ ನಾನು ಅಲ್ಲಿಗೆ ಬರ್ತೀನಿ. ನಮ್ಮ ಕರ್ನಾಟಕ ಹೋಗೋಣ, ಜಮ್ಮು ಕಾಶ್ಮೀರ ಭಾಳ ದೂರ ಇದೆ. ನಮ್ಮ ಕರ್ನಾಟಕದಲ್ಲೇ ಪಾಕಿಸ್ತಾನಕ್ಕೆ ಜೈ ಅಂತೇಳಿ ಕೂಗಿ, ಜೆಂಡಾ ಏರಿಸಿ, ಬೆಂಕಿ ಇಟ್ಟು, ಕೊಲೆ ಮಾಡಿ, ಕಲ್ಲೆಸ್ದು ಎಂದನೂ ಆಗಿದೆ. ಇದು ಸರ್ಕಾರಕ್ಕೆ ಗಮನಕ್ಕೆ ಬರಲಿಲ್ವಾ? ಆಮೇಲೆ ಅಷ್ಟಿಗೆ ಅವ್ರಿಗೆ ಏನು ಮಾಡಿದ್ದಾರೆ, ಅವ್ರು ಅಮಾಯಕರು ಅಂಥೇಳಿ ಅವ್ರಿಗೆ ಎಕ್ಸ್ಕ್ಯೂಸ್ ಕೊಟ್ಟರು, ಕರೆಕ್ಟ್? ಈಗ ನಾವು ಮಾತಾಡ್ತಿರೋದು ತುಂಬ ಒಳ್ಳೆಯ ವಿಚಾರಗಳನ್ನ ಅಲ್ವಾ? ನಾವು ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು ಅಂತ. ನಾವು ಜಮ್ಮು ಕಾಶ್ಮೀರದಲ್ಲಿ ನಾನು ಏನು ಕಷ್ಟ ಅನುಭವಿಸಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಏನೇನು ಐಡಿಯಾ ಮಾಡ್ತಾ ಇದ್ದಾರೆ ಅದನ್ನೂ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅಲ್ಲಿ ಆ ಮುಸಲ್ಮಾನರು ಎಷ್ಟು ಆರ್ಮಿಯನ್ನು ಮೋಸ ಮಾಡಿ ನಮ್ಮನ್ನು ಹತ್ಯೆ ಮಾಡ್ತಾರೆ ಅದನ್ನೂ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಬಟ್ ಇದು ಎಲ್ಲವೂ ಸರ್ಕಾರ ಗಮನಕ್ಕೆ ಬಂದಿದೆ, ಬಟ್ ಸರ್ಕಾರ ಏನು ಮಾಡ್ತಾ ಇರಲಿಲ್ಲ. ಈಗ ಒಂದು ಪರವಾಗಿಲ್ಲ, ಮೊದಲು ಏನಂದರೆ ನಾವು ಗುಂಡೋಟಿಗೆ ಪವರ್ ಇರಲಿಲ್ಲ ನಮಗೆ,
ಇವಾಗ ಪವರ್ ಇದೆ. ಪವರ್ ಇದೆ, ಬಟ್ ನಾವು ಬಿಡ್ತಾ ಇರಲಿಲ್ಲ. ಓಕೆ. ನಾವು ಬಿಡ್ತಾ ಇರಲಿಲ್ವ, ಯಾಕಂದರೆ ನಾವು ಸ್ವಲ್ಪ ನಮ್ಮ ಕೂರ್ಗಿ ಬುದ್ಧಿ ಯೂಸ್ ಮಾಡ್ತಾ ಇದ್ದೋ. ಎಲ್ಲೋ ಒಂದು ಫೈರ್ ಇದ್ದಾಗ ಫೈರ್ ಮಾಡಿ 100 ರೌಂಡ್ ಅಂತ ಹೇಳ್ತಾ ಇದ್ವು. ನಾವು ಬರೀ 10 ರೌಂಡ್ ಫೈರ್ ಮಾಡಿ ಬಾಕಿ 90 ರೌಂಡ್ ನಮ್ಮ ಹತ್ರ ಇಟ್ಕೊಳ್ತಾ ಇದ್ದೋ. ಓಕೆ. ಆ 90 ರೌಂಡ್ನ ವಿತೌಟ್ ಪರ್ಮಿಷನ್ ಯಾಕಂದರೆ 100 ರೌಂಡ್ದು ರಿಪೋರ್ಟ್ ಕೊಟ್ಬಿಡ್ತೀವಿ ನಾವು. ಸರ್ ನಾನು ಇವತ್ತು 100 ರೌಂಡ್ ಫೈರ್ ಮಾಡಿದ್ದೀನಿ ಅಂತ, ಅಲ್ಲಿ ರೆಕಾರ್ಡ್ ಆಗಿ ಹೋಗುತ್ತೆ ಅದು. ಬಟ್ ನಾವು ಫೈರ್ ಮಾಡಿರೋದು ಬರೀ 10 ರೌಂಡು. 90ನ ಇಂಥದಕ್ಕೆ ಇಟ್ಕೊಳ್ತೀವಿ ನಾವು. 90ನ ಇಂಥದಕ್ಕೆ ಇಟ್ಕೊಳ್ತೀವಿ ನಾವು. ಈ ಥರ ಏನಾದರೆ ಅವನು ಎಲ್ಲ ಫೈರ್ಗಿರಾದರೆ ಇಲ್ಲಿ ಆರ್ಡರ್ ಬರೆಯೋರು ಕಾಯಕ್ಕಾಗಲ್ಲ. ಬಟ್ ಜಮ್ಮು ಕಾಶ್ಮೀರದಲ್ಲಿ ಆ ಥರ ಪವರ್ ಇರಲಿಲ್ಲ. ಆ ಕಡೆಯಿಂದ ಗುಂಡು ಬಂದಾಗ ಈಗ ಹೊಡಿತಾ ಇದ್ದೋ. ಬಟ್ ಹೇಳೋದು ನಾನು ಆ ಥರ